ಇಲ್ಲಿವರೆಗೂ ಎಷ್ಟು ಜನ ಪದಾಧಿಕಾರಿಗಳು ರಾಜೀನಾಮೆ ನೀಡಿದ್ದಾರೆ ಮತ್ತು ನೀಡುತ್ತೇನೆ ಅಂತ ಹೇಳಿದ್ದಾರೆ? ಮುಂದಿನ ನಿಮ್ಮ ನಡೆ ಏನು? ಇಲ್ಲಿವರೆಗೆ ನೋಡಿ ಒಂದು 20 ಜನ ಒಟ್ಟು ಟೋಟಲ್ ನಮ್ಗೆ ಇದು ಕೊಟ್ಟಿದ್ದಾರೆ ವಾಟ್ಸಪ್ ಮುಖಾಂತರ. ಟೋಟಲ್ 6 ಮಂದಿ ಮೋರ್ಚಾ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ನಾಳೆ ಮತ್ತೆ ಸಭೆ ಸೇರ್ತಾ ಇದ್ವಿ. ಅಲ್ಲಿ ಸಾಮೂಹಿಕ ರಾಜೀನಾಮೆ ಮತ್ತು BJP ಪ್ರಾಥಮಿಕ ಸದಸ್ಯತ್ವಕ್ಕೂ ನಾವು ರಾಜೀನಾಮೆ ನೀಡ್ತಿದ್ವಿ. ಈಗ ನಮ್ಮ ಜೊತೆ ಮಾತಾಡ್ತಾನೆ ನೀವು BJP ಫ್ಲ್ಯಾಗನ್ನು ತೆಗೆದು ಕೇಸರಿ ಶಾಲ್ ಹಾಕ್ಕೊಂಡ್ರಿ, ಯಾಕಿದು? BJPಲಿ ಹಿಂದುತ್ವ ಉಳಿದಿಲ್ಲ ಸರ್, ಅದಕ್ಕಾಗಿ ಹಿಂದುತ್ವ ನಾಯಕನಿಗೆ ಅನ್ಯಾಯ ಆದ ಮತ್ತು ಹಿಂದೂ ಶಾಲೆ ತೆಗಿಬೇಕಲ್ಲ. ಇದು ಗಟ್ಟಿ ಇದು ಶಾಲ್, ಇದು ನೋವಾಗ್ತಾ ಇದೆ. ಇದು ನೋವು ಆಗೋದಿಲ್ಲ ಸರ್. ಕಣ್ಣೀರು ಬರ್ತದೆ. ಪ್ರತಾಪ್ ಶಿವವರು, ಮಹಾರಾಣಾ ಪ್ರತಾಪ್ ಅವರು, ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಇಂಥ ಕಟ್ಟಿದ ಒಂದು ಇದು ಹಿಂದುತ್ವ ಅವರು ಉಳಿಸ್ಕೊತ ಹೋಗಿ ಇಷ್ಟೆಲ್ಲ ಮೂರ್ತಿಗಳನ್ನು ಕಟ್ಟಿದ್ದಾರೆ ವಿಜಯಪುರದಲ್ಲಿ. ಅಂಥ ಒಂದು ನಾಯಕನಿಗೆ ಅನ್ಯಾಯ ಆದಾಗ ಮತ್ತು ಕಣ್ಣು ನಿಲ್ಬಾರ್ದು, ಮತ್ತೇನು ಬರ್ತದೆ? ನೀವು ಒಂದು ಕಡೆ ಈಗ ನೋವು ವ್ಯಕ್ತಪಡಿಸಿ ರಾಜೀನಾಮೆ ಕೊಡ್ತಾ ಇದ್ದೀರಿ, ಮತ್ತೊಂದು ಕಡೆ ಏನಾಗ್ತಾ ಇದೆ ಅಂದರೆ ಇದೇ BJPಯಲ್ಲಿರ್ತಕ್ಕಂಥ ಯತ್ನಾಳ್ ವಿರೋಧಿ ಬಣದವರು ಪಟಾಕಿ ಹೊಡಿತಾ ಇದ್ದಾರೆ, CN ಅನಿಸ್ತಾ ಇದ್ದಾರೆ. ಇದಕ್ಕೇನು ಹೇಳ್ತೀರಿ? ದುಷ್ಟರು ಅವರು BJP ಅಲ್ಲ. 4 ವರ್ಷ 6 ತಿಂಗಳು ಅವ್ರು BJPಲಿ ಇರ್ತಾರೆ. ಇಲೆಕ್ಷನ್ ಬಂದಾಗ ಅವರು ಏನಂದ್ರೆ ಕಾಂಗ್ರೆಸ್ ಸೇರ್ಕಿಸಿದ್ದು ಬೆನ್ನೆಲುಬು ಚೂರಿ ಆಗ್ತಾರೆ. ಅಂಥವ್ರೆಲ್ಲ ಪಟಾಕಿ ಹೊಡೆದ್ರು ಅಷ್ಟೇ. 4 ವರ್ಷ 6 ತಿಂಗಳು BJPಲಿ ಇರ್ತಾರೆ ಅವರು. ಮುಂದೆ 4 ತಿಂಗಳು ಏನಾದ್ರು ಇಲೆಕ್ಷನ್ ಘೋಷಣೆ ಹಾಕೋದಲ್ಲ, ಅವಾಗ ಏನು ಮಾಡ್ತಾರೆ, ಅವ್ರು ಕಾಂಗ್ರೆಸ್ನಲ್ಲಿ ಸೇರಿ ಅವ್ರ ಜೊತೆ ಆಟ ಆಡಿಕಿಸಿಂದ ಕಾಂಗ್ರೆಸ್ಗೆ ಬೆಂಬಲ ಮಾಡ್ತಾರೆ. ಅಂಥವ್ರು ಪಟಾಕಿ ಹೊಡೆದಿರ್ಬೋದು. ಅಂದರೆ ಹೈಕಮಾಂಡಿಗೆ ಏನು ಮನವಿ ಸಲ್ಲಿಸ್ತೀರಿ? ಹೈಕಮಾಂಡ್ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಇಂಥ ಒಂದು ನಾಯಕನ ಕಳ್ಕೊಳ್ಬೇಡಿ. ನೀವೇನು ಉಚ್ಚಾಟನೆ ಏನು ಕೊಟ್ಟಿರಲಿಲ್ಲ ಮಾಡಿದ್ರಲ್ಲ, ಅದನ್ನು ಹಿಂದೆ ತಗೊಂಡ್ರೆ ಒಳ್ಳೆಯದು. ಇಲ್ಲಿಕಂದ್ರೆ BJP ನೆಲ ಕಚ್ಚೋದು ಸಿದ್ಧ. ಹೋರಾಟ ಅಂದ್ರೆ ಸಿದ್ಧ ಇದೆ. ಹೋರಾಟ ಮಾಡ್ತೀವಿ. ನಿಷ್ಠಾವಂತ ಕಾರ್ಯಕರ್ತರು ಉಳಿಬೇಕಂದ್ರೆ ನೀವು ಇದನ್ನೇ ಹಿಂದೆ ತಗೋಬೇಕಂತ ಹೇಳ್ತೀವಿ. ಯತ್ನಾಳ್ ಅವರನ್ನ ಉಚ್ಚಾಟನೆಯಿಂದ ಹಿಂಪಡಿಬೇಕು, ಇಲ್ಲದಿದ್ದರೆ ಉತ್ತರ ಕರ್ನಾಟಕ ಭಾಗ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ BJP ನೆಲ ಕಚ್ಚತ್ತೆ. ಹಿಂದುತ್ವದ ಅಲೆ ಮಾತನಾಡೋದು, ಕುಟುಂಬ ರಾಜಕಾರಣದ ಕುರಿತು ಮಾತನಾಡುವ ಕೇಂದ್ರ ನಾಯಕರು ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ್ದನ್ನು ಹಿಂಪಡೆಯಬೇಕು ಅನ್ನೋ ಒತ್ತಾಯವನ್ನು BJPಯ ಪದಾಧಿಕಾರಿಗಳು ಇಲ್ಲಿ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಶ್ರೀಶಲ್ ಜೊತೆ ಅಶೋಕ್ ಅಡಲಿ, TV9 ವಿಜಯಪುರ.